ಮೇ 16 ಶನಿವಾರ ಶನಿ ಜಯಂತಿ. ಭಾವುಕ ಅಮಾವಾಸ್ಯೆ, ಶನಿ ಅಮಾವಾಸ್ಯೆ ಬಂದಿದೆ. ಮಂಚದ ಕೆಳಗೆ ಈ ವಸ್ತು ಇಟ್ಟು ಈ 3 ಮಾತನ್ನು ಹೇಳಿದರೆ ಮನೆಗೆ ಹಣ ಪ್ರವಾಹದಂತೆ ಹರಿದು ಬರುತ್ತದೆ. ಶನೈಶ್ಚರ ಒಲಿಯಲು ಯಾವ ಶಕ್ತಿಶಾಲಿ ಪರಿಹಾರ ದಾನಗಳನ್ನು ಮಾಡಬೇಕು, ಯಾವ ತಪ್ಪುಗಳನ್ನು ಮಾಡಿದರೆ ಶನಿಯು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಈಗ ತಿಳಿಯೋಣ. ಶನಿ ಅಮಾವಾಸ್ಯೆ ತಿಥಿಯು ಮೇ 16 ಬೆಳಿಗ್ಗೆ 5 ಗಂಟೆ 11 ನಿಮಿಷಕ್ಕೆ ಆರಂಭವಾಗಿ ಮೇ 17 ಬೆಳಗಿನ ಜಾವ 1 ಗಂಟೆ 31 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಭರಣಿ ನಕ್ಷತ್ರದೊಂದಿಗೆ ಬಂದಿರುವ ಈ ಅಮಾವಾಸ್ಯೆ ತುಂಬಾ ಅಪರೂಪವಾದದ್ದು. ಶನಿ ಅಮಾವಾಸ್ಯೆ, ಶನಿ ಜಯಂತಿ ಶನಿವಾರದ ದಿನ ಕೂಡಿ ಬರುವುದು ತುಂಬಾ ವಿಶೇಷ. 13 ವರ್ಷಗಳ ನಂತರ ಈ ದಿನ ಬಂದಿರುವುದರಿಂದ ಯಾವ ಸಣ್ಣ ಪರಿಹಾರವನ್ನು ಮಾಡಿದರೂ 10 ಪಟ್ಟು ಹೆಚ್ಚು ಫಲವನ್ನು ನೀಡುತ್ತದೆ. ಶನಿ ಅಮಾವಾಸ್ಯೆ ದಿನ ತಲೆಗೆ ಎಣ್ಣೆ ಹಾಕಬಾರದು, ಕೂದಲು ಹಾಗೂ ಉಗುರನ್ನು ಕತ್ತರಿಸಬಾರದು, ಬಟ್ಟೆಗಳನ್ನು ಹರಿಯಬಾರದು, ದೂರ ಪ್ರಯಾಣ ತಪ್ಪಿಸಬೇಕು, ಪತಿ ಪತ್ನಿ ಸೇರಬಾರದು, ಮದ್ಯಪಾನ ಧೂಮಪಾನ ಮಾಡಬಾರದು, ವಯೋವೃದ್ಧರಿಗೆ ಅಂಗವಿಕಲರಿಗೆ ನಿಂದನೆ ಹಾಗೂ ನೋವನ್ನು ಮಾಡಬಾರದು. ಮೇ 16 ಶನಿ ಜಯಂತಿಯ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ದೇವರನ್ನು ನೋಡಿ ಸೂರ್ಯಾಷ್ಟಕವನ್ನು 7 ಬಾರಿ ಕೇಳಬೇಕು. ಇದರಿಂದ ಸಮಸ್ತ ಆಯಸ್ಸು, ಆರೋಗ್ಯ, ಮಾನಸಿಕ ಕಿರಿಕಿರಿ ಸಮಸ್ಯೆಗಳು ದೂರವಾಗುತ್ತದೆ. ಶನಿ ಭಗವಂತನು ಕೂಡ ಸೂರ್ಯನ ಆರಾಧನೆಯಿಂದ ಪ್ರಸನ್ನಗೊಂಡು ಹರಸುತ್ತಾನೆ. ನಮ್ಮ ಕಷ್ಟಗಳಿಗೆ ದೇವರಿಗಿಂತ ಮೊದಲು ಪಿತೃಗಳು ಸ್ಪಂದಿಸುತ್ತಾರೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ಶನಿ ಅಮಾವಾಸ್ಯೆ ದಿನ ಮರೆಯದೆ ಪಿತೃ ಕಾರ್ಯ, ಪಿತೃಶಾಂತಿಗಳನ್ನು ಮರೆಯದೆ ಮಾಡಿ. ಇದರಿಂದ ವಂಶದ ಏಳಿಗೆ ಆಗುತ್ತದೆ. ಹಣಕಾಸಿನ ಆದಾಯ ಹೆಚ್ಚಾಗಿ ಸಂತಾನ ದೋಷಗಳು ಕೂಡ ಕಳೆಯುತ್ತದೆ. 13 ವರ್ಷಗಳ ನಂತರ ಮಹಾಯೋಗಗಳೊಂದಿಗೆ ಕೂಡಿ ಬಂದಿರುವ ಶನಿ ಅಮಾವಾಸ್ಯೆ ಇದಾಗಿದ್ದು ಶನೈಶ್ಚರನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಶನೈಶ್ಚರ್ಯ ಅಮಾವಾಸ್ಯೆ ಎಂದು ಈ ದಿನವನ್ನು ಕರೆಯಲಾಗುತ್ತದೆ. ಎಲ್ಲ 12 ರಾಶಿಯವರು ಈ ದಿನ ಶನೈಶ್ಚರನಿಗೆ ಸಂಬಂಧಿಸಿದ ಎಲ್ಲ ಪರಿಹಾರಗಳನ್ನು ಮಾಡಿದರೆ ವರ್ಷ ಪೂರ್ತಿ ಶನಿ ದೇವರ ಅನುಗ್ರಹ ಸಿಗುತ್ತದೆ. ನಿಮ್ಮ ಕೈನಿಂದಲೇ ಎಳ್ಳು ಬತ್ತಿಗಳನ್ನು ತಯಾರಿಸಿ ನವಗ್ರಹಗಳ ಮುಂದೆ ಎಳ್ಳೆಣ್ಣೆ ಹಾಕುತ್ತಾ ಹಚ್ಚಿದರೆ 7.5 ಶನಿ ದೋಷದ ಜೊತೆ ವಿವಿಧ ನವಗ್ರಹ ದೋಷಗಳು ಕೂಡ ಕಡಿಮೆಯಾಗುತ್ತದೆ. ತಿಳಿದು ತಿಳಿಯದೆ ಮಾಡಿದ ಪಾಪಕರ್ಮ, ತಪ್ಪುಗಳಿಂದ ಬಂದ ದೋಷಗಳು ಕಳೆದು ಹೋಗುತ್ತದೆ. ಶನಿ ದೇವರಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸಿ ನಿಮ್ಮ ಕೈ ಮುಷ್ಟಿಯಷ್ಟು ಕಪ್ಪು ಎಳ್ಳು ಹಾಗೂ ಕಲ್ಲುಪ್ಪನ್ನು ಶನಿಯ ಮುಂದೆ ಇಟ್ಟು ಪ್ರದಕ್ಷಿಣೆ ಮಾಡಿ. ಇದರಿಂದ ಶನಿ ಅಮಾವಾಸ್ಯೆಯ ಪರಿಪೂರ್ಣ ಅನುಗ್ರಹ ಸಿಗುತ್ತದೆ. ಕಬ್ಬಿಣದ ಪಾತ್ರೆಯಲ್ಲಿ ಎಳ್ಳು ಅಥವಾ ಎಳ್ಳೆಣ್ಣೆ ಹಾಕಿ ಬ್ರಾಹ್ಮಣರಿಗೆ ದಾನವಾಗಿ ನೀಡಬೇಕು. ಸ್ವಯಂ ಪಾಕ ಅಂದರೆ ಒಂದು ದಿನದ ಊಟಕ್ಕೆ ಬೇಕಾದ ಅಡುಗೆ ಸಾಮಗ್ರಿಗಳನ್ನು, ತರಕಾರಿಗಳನ್ನು ದಕ್ಷಿಣೆ ಸಮೇತ ದಾನವಾಗಿ ನೀಡಬೇಕು. ಭಾವುಕ ಅಮಾವಾಸ್ಯೆ, ಶನಿ ಅಮಾವಾಸ್ಯೆ, ಜ್ಯೇಷ್ಠ ಅಮಾವಾಸ್ಯೆ ಎಂಬ ನಾನಾ ಹೆಸರುಗಳಿಂದ ಈ ಅಮಾವಾಸ್ಯೆಯನ್ನು ಕರೆಯಲಾಗುತ್ತಿದ್ದು ಅತ್ಯಂತ ಶಕ್ತಿಯುತ ಹಾಗೂ ಶನಿ ಪ್ರಭಾವವನ್ನು ಹೊಂದಿರುವ ದಿನವಾಗಿದೆ. ಈ ದಿನ ಮನೆಯಲ್ಲಿ ಒಂದು ಸರಳ ಉಪಾಯ ಮಾಡಿದರೆ ಸಾಲಗಳು ತೀರುತ್ತವೆ. ಕಾರ್ಯಸಿದ್ಧಿಯ ಜೊತೆ ಮಹಾಲಕ್ಷ್ಮೀ ದೇವಿ ಕೃಪೆಯಿಂದ ಹಣದ ಅಭಿವೃದ್ಧಿ ಕಾಣಬಹುದು. ಒಂದು ಬಟ್ಟಲಿನ ತುಂಬಾ ಅಕ್ಕಿ ತುಂಬಿಸಿ ಅದರ ಮೇಲೆ 5 ದಾಲ್ಚಿನ್ನಿ ಚಕ್ಕೆಯ ಪೈಪುಗಳು, 5 ರೂಪಾಯಿ ನಾಣ್ಯಗಳು, 5 ಏಲಕ್ಕಿ, 5 ಲವಂಗವನ್ನು ಇಡಬೇಕು. ಈ ಬಟ್ಟಲನ್ನು ಮನೆ ಒಳಗೆ ಬಾಗಿಲಿನ ಪಕ್ಕದಲ್ಲಿ, ಸಾಧ್ಯವಾದರೆ ಉತ್ತರ ಭಾಗದಲ್ಲಿ ಇಡಲು ಪ್ರಯತ್ನಿಸಿ. ಒಂದು ಟೇಬಲ್ ಮೇಲೆ ಈ ಬಟ್ಟಲನ್ನು ಇಟ್ಟರೆ ಹಣ ಪ್ರವಾಹದಂತೆ ಹರಿದು ಬರುತ್ತದೆ. ಅಕ್ಕಿ ಪಾಸಿಟಿವ್ ಶಕ್ತಿಯನ್ನು ಆಕರ್ಷಿಸುತ್ತದೆ. ಉಳಿದ ಪದಾರ್ಥಗಳು ಸುಗಂಧ ದ್ರವ್ಯದಂತೆ ಕೆಲಸ ಮಾಡಿ ಮನೆಗೆ ಪಾಸಿಟಿವ್ ಶಕ್ತಿಯನ್ನು ನೀಡುತ್ತದೆ. ಈ ಬಟ್ಟಲು ಮುಂದಿನ ಅಮಾವಾಸ್ಯೆ ತನಕ ಮನೆಯಲ್ಲೇ ಇರಬೇಕು. ಮುಂದಿನ ಅಮಾವಾಸ್ಯೆ ಆದ ಮರುದಿನ ನಾಣ್ಯಗಳನ್ನು ಎತ್ತಿಕೊಂಡು ಉಳಿದ ಅಕ್ಕಿ, ಲವಂಗ, ಏಲಕ್ಕಿ, ಚಕ್ಕೆಯನ್ನು ಯಾವುದಾದರೂ ಮರದ ಬುಡಕ್ಕೆ ಹಾಕಬೇಕು. ಇದರಿಂದ ಎಷ್ಟೇ ಕಠಿಣ ಹಣದ ಬ್ಲಾಕೇಜ್ಗಳು ದೂರವಾಗುತ್ತದೆ. ತುಂಬಾ ಪವರ್ಫುಲ್ ರೆಮಿಡಿ. ಸಾಲ ಹಾಗೂ ಹಣದ ಕಷ್ಟ ಹೆಚ್ಚಿದ್ದವರು ಈ ಪರಿಹಾರವನ್ನು 1 ಬಾರಿ ಮಾಡಿದರೆ ಹಣವನ್ನು ಮ್ಯಾಗ್ನೆಟ್ ರೀತಿ ಮನೆಗೆ ಸೆಳೆಯಬಹುದು. ಈ ದಿನ ಒಂದೇ ಒಂದು ನೀಲಿ ಶಂಖಪುಷ್ಪವನ್ನು ಶನೈಶ್ಚರನ ಪಾದಕ್ಕೆ ಅರ್ಪಿಸಿದರೆ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತದೆ. ಹರಳಿ ಮರದ ಕೆಳಗೆ, ಆಲದ ಮರದ ಕೆಳಗೆ ಶನಿ ಜಯಂತಿ ದಿನ ಶನಿ ಮಂತ್ರಗಳನ್ನು ಹೇಳುತ್ತಾ ಎಳ್ಳೆಣ್ಣೆ ಹಾಕಿ ಮಣ್ಣಿನ ದೀಪಗಳನ್ನು ಬೆಳಗಿಸಿದರೆ ಶನಿಯ ಕೃಪಾ ದೃಷ್ಟಿ ನಿಮ್ಮ ಮೇಲೆ ಬಿದ್ದು ಸರ್ವ ಕಾರ್ಯಗಳಲ್ಲೂ ಯಶಸ್ಸು ಸಿಗುತ್ತದೆ. ಮುಂದಿನ ಜೀವನದಲ್ಲಿ ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂಬ ನಿರ್ಣಯಗಳನ್ನು ಸುಲಭವಾಗಿ ತೆಗೆದುಕೊಳ್ಳಲು ಶನಿ ಸಹಾಯ ಮಾಡುತ್ತಾನೆ. ಮೇ
16 ಶನಿ ಜಯಂತಿಯ ದಿನ ಛಾಯಾದಾನವನ್ನು ನೀಡಿದರೆ ಎಂಥದ್ದೇ ಕಠಿಣ ದಾರಿದ್ರ್ಯವಂತರು ಅದೃಷ್ಟವಂತರಾಗುತ್ತಾನೆ. ಒಂದು ಬಟ್ಟಲಿನ ತುಂಬ ಎಳ್ಳೆಣ್ಣೆ ತುಂಬಿಸಿ ಅಮಾವಾಸ್ಯೆ ಇಂದಿನ ದಿನ ರಾತ್ರಿಯೇ ನೀವು ಮಲಗುವ ಮಂಚದ ಕೆಳಗೆ ಇಟ್ಟುಕೊಳ್ಳಬೇಕು. ಅಮಾವಾಸ್ಯೆ ದಿನ ಬೆಳಿಗ್ಗೆ ಸ್ನಾನ ಮಾಡಿ ನಿಮ್ಮ ಪ್ರತಿಬಿಂಬವನ್ನು ಆ ಎಳ್ಳೆಣ್ಣೆಯಲ್ಲಿ ನೋಡಿ ಶನೈಶ್ಚರನ ಗುಡಿಗೆ ನೀಡಬೇಕು. ನೀವು ನೀಡಿದ ಎಳ್ಳೆಣ್ಣೆ ಆ ದೇಗುಲದಲ್ಲಿ ಬಳಸುತ್ತಿದ್ದಂತೆ ನಿಮ್ಮೆಲ್ಲ ಕಷ್ಟಗಳು ಒಂದು ಕಡೆಯಿಂದ ಕಡಿಮೆಯಾಗುತ್ತದೆ. ಶನೈಶ್ಚರನ ಅಪಾರ ಅನುಗ್ರಹ ಈ ಪರಿಹಾರದಿಂದ ಸಿಗುತ್ತದೆ. ಶನಿ ಜಯಂತಿ ದಿನ ಪಕ್ಷಿ ಪ್ರಾಣಿಗಳಿಗೆ ಕುಡಿಯಲು ನೀರನ್ನು ಇಡಬೇಕು. ಅಂಗವಿಕಲರು ವಯೋವೃದ್ಧರನ್ನು ಗೌರವಿಸಿ ಸತ್ಕರಿಸಬೇಕು. ಶ್ವಾನಗಳಿಗೆ ಎಳ್ಳೆಣ್ಣೆ ಹಚ್ಚಿ ತಯಾರು ಮಾಡಿದ ರೊಟ್ಟಿ ಚಪಾತಿಯನ್ನು ತಿನ್ನಲು ಕೊಡಬೇಕು. ಮನೆ ಮುಂದೆ ಇರುವ ಶ್ವಾನಗಳಿಗೆ ರೊಟ್ಟಿ ಹಾಗೂ ಕುಡಿಯಲು ಹಾಲನ್ನು ಇಡುವುದು ಶನಿ ದೇವರಿಗೆ ಅತ್ಯಂತ ಪ್ರಿಯವಾಗುವ ಕೆಲಸ. ಇದರಿಂದ ರಾಶಿ ಪ್ರಕಾರವಾಗಿ ಜಾತಕ ರೀತಿಯಾಗಿ ಇರುವ ಗ್ರಹ ದೋಷಗಳು ದೂರವಾಗುತ್ತದೆ. ಕೆಟ್ಟ ಪದಗಳನ್ನು ಆಡದೆ ಇಡೀ ದಿನ ಶನಿ ದೇವರ ಹೆಸರನ್ನು ಸ್ಮರಿಸಿ. ಶನಿಯು ಸ್ತೋತ್ರ ಪ್ರಿಯ, ಆದ್ದರಿಂದ ದಶರಥ ಶನಿ ಸ್ತೋತ್ರವನ್ನು ಒಂದೇ ಒಂದು ಸಲವಾದರೂ ಕೇಳಿ. ಶನಿ ಜಯಂತಿ ದಿನ ಯಾವ ಪರಿಹಾರವನ್ನು ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ನವಗ್ರಹಗಳಿಗೆ ಸಾಧ್ಯವಾದಷ್ಟು ಪ್ರದಕ್ಷಿಣೆ ಮಾಡಿ ಒಂದು ಚಿಕ್ಕ ಕಪ್ಪು ಅಥವಾ ನೀಲಿ ವಸ್ತ್ರವನ್ನು ಶನಿದೇವರ ವಿಗ್ರಹಕ್ಕೆ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ಶನಿ ಜಯಂತಿ, ಶನಿ ಅಮಾವಾಸ್ಯೆಯ ಈ ಪರಿಹಾರಗಳು ಇಷ್ಟವಾದರೆ ಶನೈಶ್ಚರನನ್ನು ನೆನೆದು ಲೈಕ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.